ಇವತ್ತು ಅಖಿಲ ಕರ್ನಾಟಕ ಸರ್ಕಾರಿ ಪರವಾನಗಿ ಭೂಮಾಪಕರ ಸಂಘದಿಂದ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷನಾಗಿರ್ತಕ್ಕಂಥ ನಾವು ಕಲ್ಲು ಸೊನ್ನದವರಿಗೆ ಇವತ್ತು ಮನವಿ ಕೊಟ್ಟಿದ್ದಾರೆ. ವಿಷಯ ಇದು ನಮ್ಮ ರೈತರ ಒಂದು ಹಲವಾರು ಸಮಸ್ಯೆಗಳು ನಮ್ಮ ಗಮನಕ್ಕೆ ಬಂದಾಗ ರೈತರು ಇಲ್ಲ ನಾವು ಹೊಲ ಜಮೀನು ಹದ್ದುಬಸ್ತು ಮಾಡೋಕೆ ನಾವು ಅರ್ಜಿ ಕೊಟ್ಟಿವಿ, ಎಲ್ಲ ಕೆಲಸಗಳು ಪೆಂಡಿಂಗ್ ಉಳಿದವು, ನಮ್ಮ ಭೂಮಿ ಈಗ ಖಾಲಿ ಇರ್ತಾವೆ, ಈಗ ಹೇಳಿದ್ರೆ ನಮ್ಮ ಕೆಲಸ ಆಕೈತಿ, ಕೆಲಸ ಮಾಡೋಲ್ಲಾಗ್ಯಾರ ಅಂತ ತಕ್ಷಣ ನಮ್ಮ ರೈತರ ನಮ್ಮ ಗಮನಕ್ಕೆ ತಂದಾಗ ನಾವು ಭೂಮಾಪಕರಿಗೆ ಫೋನ್ ಮಾಡಿದಾಗ ಯಾಕೆ ಲೇಟ್ ಆಗತ್ತೋ ಅಂತ ವಿಚಾರಿಸಿದಾಗ ಅವರಿಲ್ಲ ನಾವು ತಮಗೆ ಬಂದು ಭೇಟಿ ಹಾಕಿವಿ, ನಮ್ಮ ಹಲವಾರು ಸಮಸ್ಯೆಗಳದಾವು, ನಾವು ನಮಗೆ ಮನವಿ ಕೊಡ್ತೀವಿ, ನೀವು ನಿಮ್ಮ ರೈತ ಸಂಘದಿಂದ ನಮಗೆ ಬೆಂಬಲ ಕೊಡಬೇಕು, ನಮ್ಮ ಹಲವಾರು ಸಮಸ್ಯೆಗಳದಾವು. ಯಾಕಂದ್ರೆ ನಾವು ಸರ್ಕಾರಿ ವೇತನ ತೊಗೊಳಂಗಿಲ್ಲ, ನಾವು ಈ ರೈತರ ಏನು ಅರ್ಜಿನ ಹಾಕಿರ್ತಾರೆ ಈ ಹದ್ದುಬಸ್ತು ಮಾಡೋಕ್ಕಾಗಲಿ ಪೋಡಿ ಮಾಡೋಕ್ಕಾಗಲಿ ಇದ್ರಾಗ ನಾವು ಕೆಲಸ ಮಾಡಿದಾಗ ನಮಗೆ ಅದ್ರಾಗ 1200 ರೂಪಾಯಿ ಬರ್ತದೆ ಅಂತಕ್ಕಂಥದ್ದು ನಮ್ಮ ಗಮನಕ್ಕೆ ತಂದಾಗ ನಾವು ಏನು ತಿಳಿದೀವಿ, ಸರ್ವೇರ್ ಅಂದ್ರೆ ಇವರು ಎಲ್ಲ ಸರ್ಕಾರಿ ಪಗಾರ ಐತಿ, ಇವರು ಬರೀ ರೈತರಿಂದ ಭಾಳ ಕಿರಿಕಿರಿ ಮಾಡ್ತಾರೆ ಅಂತಕ್ಕಂಥದ್ದನ್ನು ಕೇಳಿದ್ದೇವೆ ನಾವು. ಆದರೆ ಇವತ್ತು ಅವ್ರು ನಾವು ವಿಚಾರಿಸಿದಾಗ ಅವ್ರು ನಮಗೆ ಸುಮಾರು 2002ರಿಂದ ನೇಮಕ ಆಗ್ಯಾರ. ಇವರು 2002ರಿಂದ ಇವ್ರಿಗೆ ಸರ್ಕಾರ ಖರೀದಿ ಮತ್ತು ಈ ವಾಟ್ನಿ ಶೀಟ್ ಮಾಡಬೇಕಂತ ಅಷ್ಟ ತೊಗೊಂಡಿದ್ರಂತ. ಮುಂದೆ ಬರ್ಬರ್ತಾ ಇವರಿಗೆ ಇವತ್ತಿನವರೆಗೂ ಏನು ಸರ್ಕಾರಿ ಭೂಮಾಪಕ ಮಾಡುವಂಥ ಎಲ್ಲ ಕೆಲಸಗಳ ಜವಾಬ್ದಾರಿಯನ್ನು ಇವರು ಕೂಡ ಮಾಡ್ತಾರಂತ. ಆದರೆ ಸರ್ಕಾರಗಳು ಇವರಿಗೆ ಸರಿಯಾದ ವೇತನ ನಿಗದಿ ಮಾಡಿಲ್ಲ. ಇವರ ಅಭಿಪ್ರಾಯ, ಇವರ ಒಂದು ಬೇಡಿಕೆ ಏನಂತಂದ್ರೆ ಸಮಾನವಾಗಿ ಕೆಲಸ ಮಾಡ್ತೀವಿ, ಸಮಾನವಾಗಿ ನಮಗೆ ವೇತನ ಕೊಡ್ರಿ ಅಂತಕ್ಕಂಥ ಒಂದು ಅವರ ಬೇಡಿಕೆ ಐತಿ. ಅಂದರೆ ಸರ್ಕಾರಿ ಏನು ಕೆಲಸ ಮಾಡುವಂಥ ನೌಕರದಾರರು ಭೂಮಾಪಕರದಾರ ಅವರಷ್ಟು ಕೆಲಸ ನಾವು ಮಾಡ್ತೀವಿ, ಅವ್ರಿಗೆ ಕೊಡುವಂಥದನ್ನು ನಮಗೆ ಕೊಡ್ರಿ, ನಾವು ಯಾಕೆ ಮಾಡುವಂತಕ್ಕಂಥದ್ದು ಅದು ಸತ್ಯ ಐತಿ. ಯಾಕಂದ್ರೆ ಇವರು ರೈತರು ಹಾಕಿರ್ತಕ್ಕಂಥ ಅರ್ಜಿಗಳಿಂದನೇ ಇವರಿಗೆ ವೇತನ ಬರ್ತೈತಿ, ಪಗಾರ ಬರ್ತೈತಿ. ಮತ್ತು ಇದು ಸ್ವಾಭಾವಿಕ. ಈಗ ನಾವು ದುಡಿತೀವಿ, ಎಲ್ಲ ಮಾಡ್ತೀವಿ, ನಾವು ರೈತರ ನಾವು ಯಾಕೆ ನಮ್ಮ ದುಡ್ದಷ್ಟು ನಮಗೆ ಇಷ್ಟೇ ಆದಂಥ ಒಂದು 25,000 ಆಗಲಿ 30,000 ಆಗಲಿ ನಮ್ಗೆ ಇಷ್ಟೊಂದು ಕಾಯಂ ಒಂದು ಮಾಡ್ಕೊಳ್ಳಿ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಅಂದರೆ ಒಂದು ಬಾರಿ ವಿಶೇಷ ನೇಮಕಾತಿ ಅಡಿಯಲ್ಲಿ ಪರವಾನಗಿ ಭೂಮಾಪಕರನ್ನ ಸರ್ಕಾರಿ ಸೇವೆಯಲ್ಲಿ ಸಕ್ರಮಗೊಳಿಸ್ರಿ ಅಂತಕ್ಕಂಥದ್ದು ಒಂದು ಬೇಡಿಕೆ ಸುಮಾರು 1 ತಿಂಗಳಿಂದ ನಡೆದದ. ಆದರೆ ಈ 1 ತಿಂಗಳನ್ನ ಇವರು ಒಂದು ಹೋರಾಟದಿಂದ ಇವತ್ತು ಇಷ್ಟು ರೈತರಿಗೆ ಅನ್ಯಾಯ ಆಗೈತಿ. ಸುಮಾರು 4,92,548 ಪ್ರಕರಣಗಳು ನಮ್ಮ ರಾಜ್ಯದಾಗ ಪೆಂಡಿಂಗ್ ಅದಾವೆ. ಮತ್ತು ಈಗ ಈ ಬೇಸಿಗೆ ಕಾಲದಾಗ ಜಮೀನುಗಳು ಖಾಲಿ ಇರ್ತಾವೆ. ಈಗ ಹೊಲ ಹದ್ದುಬಸ್ತು ಮಾಡೋದಾಗಲಿ ಹಲವಾರು ಏನೋ ಕೆಲಸ ರೈತರಿಗೆ ಇದೇ ಟೈಮ್ನಾಗ ಮಾಡಬೇಕಾಕತಿ. ಮತ್ತು ಮುಂದೆ ಮಳೆಗಾಲ ಪ್ರಾರಂಭ ಆತಂದ್ರೆ ರೈತರಿಗೆ ಆಗಂಗಿಲ್ಲ. ಮತ್ತು ಅವಾಗ ನೀವು ಆ ಅರ್ಜಿಗಳನ್ನ ನಾವು ರದ್ದು ಮಾಡಿದ್ರೆ ರೈತ ತುಂಬಿರ್ತಕ್ಕಂಥ ದುಡ್ಡು ನೀವು ವಾಪಸ್ ಕೊಡೋಂಗಿಲ್ಲ ರೈತರಿಗೆ. ಮತ್ತು ಇದು ರೈತರಿಗೆ ಅನ್ಯಾಯ ಆಯಿತು. ಮತ್ತು ಇವ್ರು ಕೆಲಸ ಮಾಡುವಂಥ ಪಾಪ ಇವರು ಒಂದು ಪ್ರಕರಣ ಮಾಡಬೇಕಾದ್ರೆ ಒಬ್ಬ ರೈತರು ಮಾಡೋಕೆ ಸುಮಾರು 45 ಕಿಲೋಮೀಟ್ರ್ ಹೋಗಿ ಅವ್ರಿಗೆ ಹದ್ದುಬಸ್ತಿ ಮಾಡಿ ಬರ್ಬೇಕಾಗ್ತದೆ. ಅವಾಗ ಇವ್ರು ಅಳತಿ ಮಾಡಿ ಕೊಟ್ರೆ ಇವ್ರಿಗೆ ಅದ್ರಾಗ ಪಗಾರ ಬರ್ತೈತಿ, ಇರ್ಲಿಕ್ಕಂದ್ರೆ ಇವ್ರಿಗೆ ಪಗಾರ ಇರೋಂಗಿಲ್ಲ. ಮತ್ತು ಆ ಅರ್ಜಿ ರದ್ದು ಆಯ್ತಂದ್ರೆ ಇವ್ರಿಗೆ ಪಗಾರ ಇರೋಂಗಿಲ್ಲ. ಇವ್ರ ಕೈಲಿಂದ ಹೋಗಿ ಪೆಟ್ರೋಲ್ ಹಾಕೊಂಡು ಹೋಗಿ ಮತ್ತು ಇದು ಅನ್ಯಾಯ ಆಕೈತಿ. ಇದನ್ನು ಸರ್ಕಾರ ನಮ್ಮನ್ನು ಕಂದಾಯ ಸಚಿವರು, ಯಾಕಂದ್ರೆ ಮೊನ್ನೆ ನಮ್ಮ ಭೂಮಾಪಕರ ರಾಜ್ಯದ ಇವರೆಲ್ಲ ಒಂದು ಟೀಮ್ ಏನೈತೆ, ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಚುನ್ನಪ್ಪನ ಪೂಜಾರಿ ಅವರಿಗೆ ಕೂಡ ಮನವಿಯನ್ನು ಕೊಟ್ಟಿದ್ದಾರೆ. ಅವರು ಕೂಡ 1 ವಾರ ಗಡುವನ್ನು ಕೊಟ್ಟಾರ. ನಮ್ಮದು ಇಷ್ಟ ಮಾನ್ಯ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳು ಕಂದಾಯ ಸಚಿವರು ಶೀಘ್ರವಾಗಿ ಇದು ರೈತರಿಗಾಗಿ ಆಗುವಂಥ ಅನ್ಯಾಯವನ್ನು, ಈ ಭೂಮಾಪಕರಿಗೆ ಆಗುವಂಥ ಅನ್ಯಾಯವನ್ನು ಇದನ್ನು ನೀವು ಶೀಘ್ರವಾಗಿ ಪರಿಹಾರ ಮಾಡಿರಿ. ಪರಿಹಾರ ಮಾಡದಿದ್ದರೆ ನಾವು ರಾಜ್ಯದ ತುಂಬ ನಾವು ನಮ್ಮ ರಾಜ್ಯ ರೈತ ಸಂಘದ ವತಿಯಿಂದ ಇವ್ರಿಗೆ ಬೆಂಬಲ ಕೊಟ್ಟು ಉಗ್ರವಾದಂಥ ಹೋರಾಟಕ್ಕೆ ಇಳುಕಿಂತ ಪೂರ್ವದಲ್ಲಿ ನೀವು ಈ ಪ್ರಕರಣಗಳನ್ನು ಶೀಘ್ರವಾಗಿ ತ್ವರಿತವಾಗಿ ಇವ್ರನ್ನೂ ಕೂಡ ಸಕ್ರಮಗೊಳಿಸುವಂಥ ಕೆಲಸ ಮಾಡಿರಿ. ಆ ರೈತರಿಗೆ ಆ ಅರ್ಜಿಗಳು ಏನು ಪೆಂಡಿಂಗ್ ಅದಾವು ಆ ಕೆಲಸಗಳನ್ನ ಶೀಘ್ರವಾಗಿ ಮಾಡುವಂಥ ಕೆಲಸ ಮಾಡಿರಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಯಾಕಂದ್ರೆ ನೀವು ರೈತರ ಹಿತದೃಷ್ಟಿಯಿಂದ ನೀವು ಕೆಲಸ ಮಾಡ್ತೀನಿ ಅಂತ ಹೇಳ್ತೀರಿ. ರೈತರ ಹಿತದೃಷ್ಟಿಯಿಂದ ಮಾಡೋದಿತ್ತಂದ್ರೆ ಯಾಕೆ ಇಷ್ಟೆಲ್ಲ 1 ತಿಂಗಳಿಂದ ಇವ್ರು ಹೋರಾಟ ಮಾಡಕತ್ತಾರ, ಯಾಕೆ ನೀವು ಈ ಕೆಲಸ ಇವರು ಸಮಸ್ಯೆಗಳನ್ನ ಬಗೆಹರಿಸಲ್ರಿ ಬೇಕಲ್ಲ. ಮತ್ತು ಈಗ ಈ ಸರ್ಕಾರಗಳು ರೈತರು ತುಂಬಿರ್ತಕ್ಕಂಥ ಈ ಹಣ ಹದ್ದುಬಸ್ತಿ ತುಂಬಿರ್ತಕ್ಕಂಥ ಹಣ ಅದರ ಬರೀ ಇವ್ರಿಗೆ ಒಂದು 12 ರೂಪಾಯಿ ವೇತನ ಸಿಗ್ತದೆ ಅಷ್ಟೇ. ಉಳಿದ ಹಣ ಎಲ್ಲಿ ಹೋಗೋದು ಅಂತಕ್ಕ ಸರ್ಕಾರ ರೈತರು ತುಂಬಿರ್ತಕ್ಕಂಥ ಹಣ ಎಲ್ಲಿ ಹೋಗ್ತೈತಿ, ಆ ಹಣದ ಲೆಕ್ಕ ಕೊಡೋರು ಯಾರು ಅಂತಕ್ಕಂಥ ಮಾತನ್ನು ನಾನು ಮಾನ್ಯ ಸಿದ್ದರಾಮಯ್ಯವರಿಗೂ ಕಂದಾಯ ಸಚಿವರಿಗೆ ನಾನು ಪ್ರಶ್ನೆ ಮಾಡ್ತೀನಿ. ಯಾಕೆ ಮುಂಬರೋದಿಂದ ನಾವು ಕೇಳಬೇಕಾಕತಿ ಈ ರೈತರು ಯಾಕೆ ಸುಮಾರು 30,000 40,000 ಹಲವಾರು ಯಾಕೆ 100 ಎಕರೆ ಇದ್ದರೂ ಈಗ ಏನಾಗ್ಯದ 100 ಎಕರೆ ಒಬ್ಬ ಯಾರೋ 100 ಎಕರೆ ಹೊಲ ಇರ್ತದೆ, ಅದ್ರಾಗ 1 ಎಕರೆ ಅಥವಾ
ಅಥವಾ 2 ಎಕರೆ ತೊಗೊಂಡ್ರೆ 1 ಎಕರೆ ತೊಗೊಂಡು ಅವನು 100 ಎಕರೆದ ಹಣ ತುಂಬಬೇಕಾಕತಿ. ಆಮೇಲೆ ಮತ್ತೊಬ್ಬ ಇನ್ನೊಂದು ಎಕರೆ ಅದ್ರಾಗ ಇನ್ನೊಂದು ಎಕರೆ ತೊಗೊಂಡು ಅವನು 100 ಎಕರೆದ ಹೊಲ ಅಮೌಂಟ್ ತುಂಬಬೇಕಾಕತಿ. ಮತ್ತು ಆ ದುಡ್ಡು ಎಲ್ಲಿ ಹೋಗ್ತೈತಿ? ಸರ್ಕಾರ ಖಜಾನೆಗೆ ಹೋದ್ರೆ ಅದು ನಾಳೆ ರೈತರ ಹಿತದೃಷ್ಟಿಯಿಂದ ಒಂದು ಒಳ್ಳೇದ್ರ ಆಕೈತಿ. ಆ ದುಡ್ಡು ಸರ್ ಖಜಾನೆಗೆ ಹೋಗ್ಲಿಕ್ಕೆ ಅಂತಂದ್ರೆ ಮತ್ತು ನೀವು ಜನಪ್ರತಿನಿಧಿ ಏನು ಮಾಡಾಕತ್ತೀರಿ ನೀವು ಅಲ್ಲಿ ಅಧಿವೇಶನದಾಗ ಕುಂತ್ಕೊಂಡು? ಇದು ನಾವು ಭಾಳ ಸ್ಪಷ್ಟವಾಗಿ ಹೇಳ್ತೀವಿ. ನಮ್ಮ ರೈತ ಸಂಘದಿಂದ ನಮ್ಮ ಭೂಮಾಪಕರಿಗೆ ಪರವಾನಗಿ ಭೂಮಾಪಕರು ನೀವು ಸಕ್ರಮಗೊಳಿಸಬೇಕು, ರೈತರ ಕೆಲಸಗಳು ಶೀಘ್ರ ಪ್ರಾರಂಭ ಮಾಡಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ. ಯಾಕಂದ್ರೆ ಸುಮಾರು ರಾಜ್ಯದಾಗ ಸುಮಾರು 6,000 ಜನ ಅದಾರ ಅವ್ರು ಸರ್ಕಾರ ಅವರಿಂದಲೂ ಕೂಡ ನಿಮ್ಗೆ ಸರ್ಕಾರಕ್ಕೆ ಭಾಳ ಅನುಕೂಲ ಐತಿ. ನೀವು ಸರ್ಕಾರಿ ಸೇವೆ ಅಂತ ಮಾಡ್ಬೇಕಿದನ್ನು. ಯಾಕಂದ್ರೆ ಹಿಂದೆ ಜಮೀನುಗಳನ್ನು ಅಳತೆ ಮಾಡಬೇಕಾದ್ರೆ ಹದ್ವಸ್ತು ಮಾಡಬೇಕಾದ್ರೆ ಭಾಳ ಒಂದು 5 ಎಕರೆಯಲ್ಲಿ 10 ಎಕರೆಯಲ್ಲಿ 50 ಎಕರೆಯಲ್ಲಿ ಭಾಳ 400-500 ರೂಪಾಯಿ ಅಷ್ಟೇ ಅದು ಪಿ ಇರ್ತದೆ. ಈಗೆಲ್ಲ 10,000 20,000 ಇದೆಲ್ಲ ನೀವು ತುಂಬಿಕೊಳ್ಳುವಂಥದ್ದು ನೋಡಿದ್ರೆ ಭಾಳ ನೀವು ರೈತರ ರಕ್ತ ಇರುವಂಥ ಕೆಲಸ ಮಾಡಕತ್ತೀರಿ. ಅದಕ್ಕೆ ಶೀಘ್ರವಾಗಿ ಈ ಕೆಲಸಗಳನ್ನ ರೈತರ ಪರವಾಗಿ ಪಾಪ ಅವರು ಯಾಕೆ ರೈತರ ತಲೆಗೆ ಏನಿರ್ತದೆ ಸರ್ವೇರ ಈಗ ಅವ್ರು ಬಂದು ಇಲ್ಲ ನಾವು ಈ ಪರವಾನಗಿ ಭೂಮಾಪಕರು ಅದೀವಿ ಅಂದ್ರೆ ನಾವು ಗುತ್ತಿಗೆ ಆಧಾರ ಮ್ಯಾಗ ಏನು ಕೆಲಸ ಮಾಡಕತ್ತೀವಿ, ನಮಗೆ ರೈತರ ಹೊಲ ಅಳದಾಗ ನಾವು ಅದ್ರಾಗ ನಮಗೆ 1200 ರೂಪಾಯಿ ಪಗಾರ ಕೊಡ್ತಾರೆ. ಅದ ಒಂದು 2 ಎಕರೆ ಕನಿಷ್ಠ 2 ಎಕರೆಗೆ 1200 ಐತಿ ಅಂತಕ್ಕಂಥದ್ದನ್ನು ಹಳ್ಳಿ ವ್ಯಾಪ್ತಿಯೊಳಗೆ ಈ ಸಿಟಿ ವ್ಯಾಪ್ತಿಯೊಳಗೆ ಏನು ಸಮಸ್ಯೆಗಳು ಹಾಕವು ಅಂತಕ್ಕಂಥ ನಮ್ಮ ಗಮನಕ್ಕೆ ತಂದಾಗ ಅವರ ಒಂದು ಹೋರಾಟ ಅದು ಸರಿ ಐತಿ ಅಂತಕ್ಕಂಥದ್ದನ್ನು ನಾವು ಮನಗಂಡು ನಾವು ಕೂಡ ಅವರಿಗೆ ಬೆಂಬಲ ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಭಾಳ ಸ್ಪಷ್ಟವಾಗಿ ಹೇಳಿವಿ. ಮುಂಬರುವ ದಿನದಾಗ ನಮ್ಮ ರಾಜ್ಯ ರೈತ ಸಂಘದ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಗುರೂಜಿಯವರು ಶಶಿಕಾಂತ್ ಗುರೂಜಿಯವರ ನೇತೃತ್ವದಲ್ಲಿ, ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಚುನ್ನಪ್ಪಣ್ಣ ಪೂಜಾರಿ ಅವರ ಒಂದು ನೇತೃತ್ವದಲ್ಲಿ ಉಗ್ರವಾದಂಥ ಹೋರಾಟನ ನಾವು ಮಾಡೋಕ್ಕೆ ಹಿಂಜರಿದಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ, ನೀವು ಶೀಘ್ರವಾಗಿ ಇವೆಲ್ಲ ರೈತರಿಗೆ ಯಾಕಂದ್ರೆ ಭೂಮಿ ಈಗ ಖಾಲಿ ಇರ್ತಾವೆ, ನಾಳೆ ಮಳೆಗಾಲದಾಗ ಖಾಲಿ ಇರೋಂಗಿಲ್ಲ, ನೀವು ಮಾಡಬೇಕು. ಇಲ್ಲಿಗೆ ನಾವು ರದ್ದು ಅಂದ್ರೆ ಅದು ರೈತರಿಗೆ ಭಾಳ ಅನ್ಯಾಯ ಆಕೈತಿ. ಮತ್ತು ಹೊಳ್ಳಿ ಅರ್ಜಿ ಹಾಕ್ಬೇಕಾಕತಿ, ಮತ್ತು ಹೊಳ್ಳಿ ಸರ್ಕಾರಕ್ಕೆ ದುಡ್ಡು ತುಂಬಬೇಕಾಕತಿ. ಇದು ಭಾಳ ಅನ್ಯಾಯ ಆಕೈತಿ. ಇದು ನೀವು ಶೀಘ್ರವಾಗಿ ಪರಿಹಾರ ಮಾಡಬೇಕು. ಮಾಡದಿದ್ರಂದ್ರೆ ಆ ರೈತರಿಗೆ ಆ ಮಾಪಕರಿಗೆ ಏನು ಅನ್ಯಾಯ ಆಕೈತಿ, ಇದ್ರ ವಿರುದ್ಧ ನಾವು ರೈತ ಸಂಘದವರು ಹೋರಾಟ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ.